ಸನ್ಮಾನ್ಯ ಗೌರವಾನ್ವಿತ ಪೂಜ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕರುಣೆಯಿಂದ ಅಲ್ಲಿ ಸ್ವಾತಂತ್ರ್ಯ ಪೂರ್ವಕ್ಕೂ ಮುಂಚೆ ನಮಗೆ ವಿದ್ಯಾಭ್ಯಾಸದ ಅವಕಾಶ ಸಿಕ್ತು ಮೈಸೂರು ಪ್ರಾಂತ್ಯದಲ್ಲಿ. ಮೈಸೂರು ಪ್ರಾಂತ್ಯದಲ್ಲಿ ವಲಯ ಸಮುದಾಯದ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅತಿ ಹೆಚ್ಚು ಅವಕಾಶಗಳು, ಅಧಿಕಾರಗಳು, ಸವಲತ್ತುಗಳು ಅವರಿಗೆ ಸಿಕ್ತು. ಆ ಕಾರಣದಿಂದ ಹೆಚ್ಚು ಪ್ರಭಾವದಲ್ಲಿದ್ದಾರೆ. ಆದ್ರೆ ಮೈಸೂರು ಭಾಗದ ವಲಯರು ಮಾತ್ರ ಇಡೀ ಕರ್ನಾಟಕದ ಭಾಗದ ವಲಯರಲ್ಲ. ನೀವು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿ ನೋಡಿದ್ರೆ ಉತ್ತರ ಕರ್ನಾಟಕದ ಭಾಗದ ಏನು ಹೊಲೆಯರಿದಾರಲ್ಲ, ಇಲ್ಲಿ ಮೈಸೂರು ಭಾಗದ ಮಾದಿಗರಿದಾರಲ್ಲ, ಈ ಮೈಸೂರು ಭಾಗದ ಮಾದಿಗರಿಗಿಂತಲೂ ಕೂಡ ಕನಿಷ್ಠವಾಗಿ ಉತ್ತರ ಕರ್ನಾಟಕದ ಮಾದಿಗರು ಬದುಕ್ತಾ ಇದ್ದಾರೆ. ಇದು ವಾಸ್ತವ. ಆದ್ರೆ ನಾವು ಅಂಕಿ ಅಂಶಗಳನ್ನ ನೋಡುವಾಗ ನಾನು ಏನಂತ ಮಾತಾಡ್ತೀನಿ, ಕಬ್ಬಳಿಸಿದ್ರು ಕಿತ್ಕೊಂಡ್ರು ಅಂತ ಮಾತಾಡಲ್ಲ. ನಾನು ಹೇಳೋದೇನು ಅಂತಂದ್ರೆ ಹೆಚ್ಚಿನ ಪಾಲನ್ನ ಒಂದ್ ನಿಮಿಷ ಮಾಹಿತಿ ಕೇಳಿಸ್ಕೊಳ್ಳಿ. ಹೆಚ್ಚಿನ ಪಾಲು ಹೊಲೆಯರಿಗೆ ಹೋಗಿದೆ ಅಂತೀನಿ. ಪಾಲು ಹೋಗಿದೆ ಹೆಂಗೆ? ಈ ಕಾರಣಕ್ಕೆ ನಾನು ಕೆಲವು ಅಂಕಿ ಅಂಶಗಳನ್ನ ಇಟ್ಟಿದ್ದೀನಿ. ಒಂದು 51 ಮೈಸೂರು ಯೂನಿವರ್ಸಿಟಿನಲ್ಲಿ ಎಸ್ಸಿಗಳ ಪೈಕಿ 51 ನಿಮಿಷ ಕೇಳಿಸ್ಕೋಬೇಕು. ಇಲ್ಲಿ ಯೂನಿವರ್ಸಿಟಿ ಗೈಡ್ ಲೈನ್ಸ್ ಇದೆ, ನ್ಯಾಕ್ ಕಮಿಟಿ ಇದೆ, ಅದು ಬ್ಲೈಂಡ್ ಆಗಿ ವಲಯರನ್ನ ಕಾರಣಕ್ಕೆ ತಂದ್ಕೊಂಡ್ಬಿಟ್ಟಿದ್ಯಾ? ಕೇಳಿಸ್ಕೊಳ್ಳಿ, ನನ್ನ ಮಾಹಿತಿನ ಕೇಳಿಸ್ಕೊಳ್ಳಿ. ಪೂರ್ತಿ ಮಾತು ಕೇಳಿದ್ರೆ ನೀವು ಮಾತಾಡಿ, ನಾನು ಕೇಳಿಸ್ಕೊತೀನಿ. ಪೂರ್ತಿ ಮಾತಾಡಿದ್ಮೇಲೆ 51 ಎಸ್ಸಿಗಳ ಪೋಸ್ಟಿಂಗ್ಸ್ ನಲ್ಲಿ 48 ಜನ ಹೊಲೆಯರಿದ್ದಾರೆ, 2 ಮಾದಿಗರಿದ್ದಾರೆ, 1 ಕೊರಮರಿದ್ದಾರೆ. ಮೈಸೂರು ಯೂನಿವರ್ಸಿಟಿನಲ್ಲಿ 27 ಜನರ ಪೈಕಿ 23 ಹೊಲೆಯರಿದ್ದಾರೆ, ಇನ್ನು 4 1 ಮಾದಿಗ, ಇನ್ನೊಂದು 2 ಮಾದಿಗ, ಇನ್ನೊಂದು 2 ಯಾರು ಅಲೆಮಾರಿಗಳು ಯಾರು ಇದ್ದಾರೆ. ಸರಿ, ಈಗ ನೀವು ಕೇಳಕೊಟ್ಟಿರೋದೇನು ಅಂತಂದ್ರೆ ಅಲ್ಲಿ ಪರೀಕ್ಷಾ ವಿಧಾನಗಳಿದಾವೆ. ಹಾಗಾಗಿ ಅವರು ಅರ್ಹತೆ ಮೇಲೆ ತಗೊಂಡಿದ್ದಾರೆ, ಏನು ಕದ್ದಿಲ್ಲ ಅನ್ನೋದು ನೀವು ಮಾತಾಡ್ತಾ ಇದ್ದೀರಿ. ಯೂನಿವರ್ಸಿಟಿ ಒಳಗಡೆ ಲಾಬಿ ಮಾಡಿ ಒಳಗೋಗ್ತಾ ಇದ್ದಾರೆ ಜಾತಿ ಕಾರ್ಡ್ ಬಳಸಿ ಅಂತ. ನಾನು ಹೇಳ್ದ ಅಲ್ಲ, ಕೇಳಿಸ್ಕೊಳ್ಳಿ. ಮೀಸಲಾತಿಯ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಲಿ. ಅವರು ಪ್ರತಿಭೆಯಿಂದ, ಟ್ಯಾಲೆಂಟ್ ಇಂದ, ಯೋಗ್ಯತೆಯಿಂದ ಹೋಗಿ ಆ ಜಾಗಗಳಿಗೆ ತಲುಪಿದ್ರೆ ಸ್ವಾಗತ ಮಾಡ್ತೀನಿ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ ಕರುಣೆಯಿಂದ ನಮಗೆ ಆ ಅವಕಾಶ ಸಿಗೋದಕ್ಕೆ ಸಾಧ್ಯ ಆಯಿತು. ಆದ್ರೆ ಮಾದಿಗ ಜನಸಂಖ್ಯೆ ಅತಿ ಹೆಚ್ಚು ಇರುವಂತಹ ಏನು ಪ್ರದೇಶಗಳಿದಾವಲ್ಲ, ಉತ್ತರ ಕರ್ನಾಟಕ ಮತ್ತೆ ಈ ಕಡೆ ಬೇರೆ ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಂತಿದಲ್ಲ, ಇಲ್ಲಿ ಕೇಳಿಸ್ಕೋಬೇಕು ನೀವು. ಸಾಮಾಜಿಕ ನ್ಯಾಯ ಅಂದ್ರೆ ಸುಮ್ನೆ ಅಲ್ಲ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿಯನ್ನ ಹಾಗಾದ್ರೆ ಟ್ಯಾಲೆಂಟ್ ಮೇಲೆ ಅವಕಾಶಗಳು ಸಿಗಬೇಕು. ಮೀಸಲಾತಿ ಯಾಕೆ ಬೇಕಿತ್ತು? ಮೆರಿಟ್ ಬೇಕು ಅಂದ್ರೆ ಎಲ್ಲರ ಜೊತೆ ಕಂಪೀಟ್ ಮಾಡಬಹುದಲ್ಲ. ಮೀಸಲಾತಿ ಯಾರಿಗೆ ಅರ್ಹತೆ? ಈಗ ವಿಶ್ವೇಶ್ವರಯ್ಯನವರು ಮಿಲ್ಲರ್ಸ್ ಆಯೋಗದ ವರದಿಯನ್ನ ಕಡೆಗಣಿಸಿ ಅದನ್ನ ಜಾರಿಗೆ ತರಬೇಡಿ, ಯಾಕೆ ಅಂದ್ರೆ ಪ್ರತಿಭಾ ಪಲಾಯನ ಆಗುತ್ತೆ, ರಿಸರ್ವೇಶನ್ ತರಬೇಡಿ ಅಂತ ಹಠ ಹಿಡಿದಿದ್ದು ಸರ್ ಎಂ ವಿಶ್ವೇಶ್ವರಯ್ಯನವರು. ದಿವಾನ್ ವಿಶ್ವೇಶ್ವರಯ್ಯನವರ ಮಾತನ್ನ ಕಡೆಗಣಿಸಿ ಮೀಸಲಾತಿಯನ್ನ ಕೊಟ್ಟಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಉದ್ದೇಶ ಏನಂಗಾದ್ರೆ ಹೇಳಿ, ಇದಕ್ಕೆ ಉತ್ತರ ಹೇಳಿ. ಮೀಸಲಾತಿ ಹೌದು ಮೀಸಲಾತಿ ವಿಚಾರವಾಗಿ ಪ್ರತಿಭೆಯನ್ನ ಒಂದ್ ನಿಮಿಷ ಪ್ಲೀಸ್. ಮೀಸಲಾತಿ ವಿಚಾರವಾಗಿ ಪ್ರತಿಭೆಯನ್ನ ಮುಖ್ಯವಾಗಿ ನೋಡದೆ ಅವಕಾಶ ಅಂದ್ರೆ ವಂಚಿತ ಸಮುದಾಯಗಳಿಗೆ ಪ್ರಾತಿನಿಧ್ಯದ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನಾನು ಇನ್ನು ಒಳ ಮೀಸಲಾತಿ ಬಂದಿಲ್ಲ, ಮೀಸಲಾತಿ ಹೇಳ್ತಾ ಇದ್ದೀನಿ. ಪ್ರತಿಭೆಯನ್ನ ಮಾತ್ರ ಆಧರಿಸಿ ಉದ್ಯೋಗಗಳನ್ನ ಕೊಡೋಕ್ಕಾಗಲ್ಲ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕಡೆಗಣಿಸಲ್ಪಟ್ಟಂತಹ ಸಮುದಾಯಗಳಿದಾವೆ. ಹಾಗಾಗಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಮೀಸಲಾತಿ ಅನ್ನುವಂತಹ ಅಥವಾ ಪ್ರಾತಿನಿಧ್ಯ ಅನ್ನುವಂಥದ್ದು ಅಥವಾ ರಿಸರ್ವೇಶನ್ ಅನ್ನುವಂಥದ್ದು ಒಂದು ಸಿಸ್ಟಮ್ ಬಂತು. ಹೌದಾ? ಒಂದ್ ನಿಮಿಷ ನೀವು ಒಂದ್ ನಿಮಿಷ. ಅಲೆಮಾರಿ ಮತ್ತೆ ಸೂಕ್ಷ್ಮ ಜಾತಿಗಳು ತುಂಬಾ ಇದೆ, ಅವಕ್ಕೆ ಕೊಡ್ಬೇಕಲ್ಲ ಮೊದಲನೇ ಪ್ರಯಾರಿಟಿ. ನಾನು ಯಾರು ಬೇಡ ಅಂದವ್ರೀಗ? ಯಾರು ಬೇಡ ಅಂದಿದ್ದು? ನಾನು ಎಲ್ಲಿ ಹೇಳಿಲ್ವಲ್ಲ. ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊಳ್ಳಿ. ನನ್ನ ಮಾತನ್ನ ನೀವು ಕೇಳಿಲಿ. ನಾವು ಒಂದ್ ನಿಮಿಷ ನಾವು ನೇರವಾಗಿ ಕೂತಿದ್ದಾಗ ಹಿಂಗೆ ಮಾತು ಬೀಳತ್ತೆ ಅಂತಂದ್ರೆ ಜನಕ್ಕೆ ಅರ್ಥ ಆಗುತ್ತೆ. ಫೋನಲ್ಲಿ ಇದ್ದಾಗ ಅರ್ಥ ಆಗಲ್ಲ. ಮಾಹಿತಿಯನ್ನ ಪೂರ್ತಿ ಕೊಟ್ಬಿಡ್ತೀನಿ, ನಂದು ಮುಗೀತು ಅಂತ ಹೇಳ್ತೀನಿ, ನೀವು ಮಾತಾಡ್ರಿ, ಆಯ್ತಾ? ಯಾವ ಉದ್ದೇಶದಿಂದ, ಯಾವ ಸದುದ್ದೇಶದಿಂದ, ಯಾವ ಕಾರಣದಿಂದ, ಯಾವ ಸಾಮಾಜಿಕ ಪರಿಸ್ಥಿತಿಯ ಹಿಂದುಳಿದ ಅಂದ್ರೆ ಎಂಪೆರಿಕಲ್ ಡಾಟಾ ಅರ್ಥ ಆಗ್ಬೇಕು ನಿಮ್ಗೆ. ಅದರಿಂದ
ಮೀಸಲಾತಿ ಸಿಸ್ಟಮ್ ಬಂತೋ, ಯಾವ ಕಾರಣಕ್ಕಾಗಿ ಮೀಸಲಾತಿ ಬಂತೋ ಅದೇ ಕಾರಣಕ್ಕಾಗಿ ಒಳ ಮೀಸಲಾತಿ ಬರಬೇಕಾಗಿರೋದು. ಒಳ ಮೀಸಲಾತಿಗೆ ಬೇರೆ ಗೈಡ್ಲೈನ್ಸ್ಗಳು. ಯಾವ ವಿರೋಧ ಇಲ್ಲ. ಈಗ ಫ್ರೀಡಂ ಪಾರ್ಕ್ ಸಣ್ಣ ಪ್ರಶ್ನೆಗಳನ್ನ ಕೇಳಿದೆ ಅಷ್ಟೇ. ಏನು ಹೇಳಿ 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 ಇವಾಗ ಹೇಳಿ ನಿಮ್ ಪ್ರಶ್ನೆ ಹೇಳಿ. ಹಾ, ಇವಾಗ ನಾನು ಕೇಳಿದ್ಮೇಲೆ ಈಗ ಅಂದ್ರೆ ನೀವು ಹೇಳಿದ್ರಲ್ಲ ಎಷ್ಟು ಯೂನಿವರ್ಸಿಟಿಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಂತ, ಅದಕ್ಕೊಂದು ಗೈಡ್ಲೈನ್ಸ್ ಅಂತ ಇದೆ, ಅದಕ್ಕೆ ತುಂಬ್ಕೊಂತಾರೆ. ಹೌದು ಹೌದು. ಅದೇ ತರ ಹೇಳ್ತೀವಿ. ಇವಾಗ ಅಕಸ್ಮಾತ್ ಈ ವಲಯ ಸಮುದಾಯಗಳು ಬಂದ್ಬಿಟ್ಟು ಏನಾದ್ರು ಇಲ್ಲಪ್ಪ ನೀವು ಯಾರು ಎಜುಕೇಶನ್ ತಗೊಂಡ್ಬಿಡಿ, ನೀವು ಯಾರು ಓದ್ಬಿಡ್ರಿ, ಆ ತರದ ಏನಾದ್ರು ಮನೆ ಮನೆಗಳಿಗೆ ಕೇರಿಗಳು ಬಂದು ಬೀದಿಗಳು ಬಂದು ಹೇಳಿದಾರೆ. ಅಂದ್ರೆ ಮಾದಿಗ ಸಮುದಾಯದವರಲ್ಲ ಅವಿದ್ಯಾವಂತರು, ವಿದ್ಯೆ ಇಲ್ಲ, ಅವ್ರಿಗೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾ ಇದ್ರ ನೀವು. ಈಗ ಹಂಗೆ ಆಗ್ತಿರೋದು. ನಾವು ತುಂಬಾ ಇಲ್ಲಿ ಕೇಳಿ ಕೇಳಿ, ರಾಜಕೀಯ ಶಕ್ತಿಯಾಗಿ ಪ್ರಭಾವಶಾಲಿಯಾದಂತವರು ತಮ್ಮ ಜಾತಿ ಪರವಾದಂತಹ ಲಾಬಿಗಳನ್ನ ಕೂಡ ಮಾಡೋದ್ರ ಮೂಲಕ ತಮ್ಮ ಜಾತಿ ಸಮುದಾಯಕ್ಕೆ ಅತಿ ಹೆಚ್ಚಿನ ಪಾಲನ್ನ ಒದಗಿಸ್ಕೊಡೋದ್ರಲ್ಲಿ ತುಂಬಾ ಕೆಲಸ ಮಾಡಿದ್ದಾರೆ. ಇದನ್ನ ನಾಗಮೋಹನ್ ದಾಸ್ ಆಯೋಗದ ವರದಿ ಹೇಳಿದೆ, ನಾನು ಹೇಳ್ತಾ ಇರೋದಲ್ಲ, ರಿಟೈರ್ಡ್ ಜಡ್ಜ್ ಹೇಳಿದ್ದಾರೆ. ಸದಾಶಿವ ಆಯೋಗದ ವರದಿ ಹೇಳಿದೆ, ಮಾಧುಸ್ವಾಮಿ ಆಯೋಗದ ವರದಿ ಹೇಳಿದೆ, 2000 ಸೆನ್ಸಸ್ ಅಲ್ಲೂ ಇದು ಕಂಡು ಬಂದಿದೆ. ಆಯ್ತಾ, ಕಾಂತರಾಜ್ ಆಯೋಗದ ವರದಿಯಲ್ಲೂ ಕೂಡ. ಅಲೆಮಾರಿ ಸಮುದಾಯಗಳಿಗಿಂತ ಅದು ಸೂಕ್ಷ್ಮ ಮಾತು ಕೇಳಿಸ್ಕೊಳ್ಳಲ್ಲ ಅಂದ್ರೆ ನಾನು ಏನು ಹೇಳಕ್ಕಾಗಲ್ಲ. ಅಲ್ಲ, ಮಾತು ಪೂರ್ತಿ ಕೇಳಿಸ್ಕೊಳ್ಳಲ್ಲ ಅಂದ್ರೆ ನೀವು ನಾನು ಹಿಂಗೆ ಮಾತಾಡ್ಬೇಕು ಅಂತ ನೀವು ನಿರ್ಧಾರ ಮಾಡಿದ್ರೆ ನಾನು ಹೇಳೋದಿಲ್ಲ. ಇಲ್ಲ ಅಣ್ಣ, ನನ್ನ ಹತ್ರ ಕೂರೋದು ಕೇಳಿಸ್ಕೊಳ್ಳಿ ಒಂದು ನಿಮಿಷ, ನಾನು ಬರ್ತೀನಿ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರಗಳು ತರಬಹುದು ಅಂತ ಯಾವ ಗೈಡ್ಲೈನ್ಸ್ ಮೇಲೆ ಹೇಳ್ತು? ಎಂಪೆರಿಕಲ್ ಡಾಟಾವನ್ನ ಪರಿಗಣಿಸಿ ಅಂತ. ಏನ್ ಎಂಪೆರಿಕಲ್ ಡಾಟಾ? ಯಾಕ ಮಾತನ್ನು ಹೇಳ್ತು? ಹಿಂದುಳಿದವರಿಗೆ ಯಾವ ಜಾತಿ ಸಮುದಾಯ ಯಾವ ಯಾವ ಕಾರಣಕ್ಕಾಗಿ ಹಿಂದುಳಿದಿದೆ ಅನ್ನೋದನ್ನ ಪರಿಗಣಿಸಿ, ಆ ಹಿಂದುಳಿದವರಿಗೆ ಯಾವ ಕಾರಣಕ್ಕೆ ಕೊಟ್ಟಿದೆ ಅನ್ನೋದನ್ನ ನೀವು ಪರಿಗಣಿಸಿ ಅವರಿಗೆ ಒಂದು ಅವಕಾಶವನ್ನ ಕೊಡಿ ಅಂತ. ಅದರ ಆಧಾರವಾಗಿ ನಡೆದಂತಹ ಸರ್ವೆಗಳು, ಎಲ್ಲಾ ಮಾಹಿತಿಗಳು ಎಲ್ಲವೂ ಕೂಡ ಇದೆ. ನೀವು ಕೆಪಿಎಸ್ಸಿ ಡಾಟಾ ತೆಗೆದ್ರು ಸಿಗುತ್ತೆ, ಸೆನ್ಸಸ್ ತೆಗೆದ್ರು ಸಿಗುತ್ತೆ, ಇಲಾಖಾವಾರು ಮಾಹಿತಿ ತೆಗೆದ್ರು ಸಿಗುತ್ತೆ. ಸಾಮಾಜಿಕ ಪರಿಸ್ಥಿತಿಯ ಕಾರಣಕ್ಕೆ, ರಾಜಕೀಯ ಕಾರಣಕ್ಕೆ, ಆರ್ಥಿಕ ಕಾರಣಕ್ಕೆ ಮಾದಿಗ ಸಮುದಾಯ ಕೊಲಂಬೋಗಳು ಮತ್ತು ವಲಯ ಸಮುದಾಯಕ್ಕಿಂತ ಸ್ವಲ್ಪ ಕೆಳಗಡೆ ಉಳಿದಿದ್ದಾವೆ. ಅವರು ಅವಕಾಶ ವಂಚಿತರಾಗಿದ್ದಾರೆ. ಅವರನ್ನು ಕೂಡ ಅಪ್ಲಿಫ್ಟ್ ಮಾಡಬೇಕಾಗಿರುವಂತಹ ಜವಾಬ್ದಾರಿ. ನಿಮ್ಗೆ ಸಾಮಾಜಿಕ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಗ್ತಾ ಇಲ್ವಾ? ರಾಜಕೀಯ ಕಾರಣಕ್ಕೆ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಾ ಇಲ್ವಾ? ರಾಜಕೀಯ ಕಾರಣಕ್ಕೆ ಅಂತ ಹೇಳ್ತಾ ಇದ್ದೀನಲ್ವಾ? ರಾಜಕೀಯ ಕಾರಣ, ಸಾಮಾಜಿಕ ಕಾರಣ, ಆರ್ಥಿಕ ಕಾರಣ, ಇಂತಿಂತ ಕಾರಣಗಳಿಗೆ ಉಳಿದಿರುವಾಗ ನಾವು ವಿತಿನ್ ದ ಎಸ್ಸಿ ಕಾಂಪೀಟ್ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಒಂದು ಪ್ರತ್ಯೇಕವಾದ ಮೀಸಲಾತಿಯನ್ನ ಕೊಡಿ ಅಂತ. ಇಷ್ಟಕ್ಕೂ 35 ವರ್ಷಗಳಿಂದ ಈ ಹೋರಾಟ, ಈ ಮೀಸಲಾತಿ ಬೇಕು ಅಂತ ಕೇಳ್ಕೊಂಡ್ಬಂದಿದೆ. ನಂದೀಗ ಸಣ್ಣದೊಂದೇ ಲಾಸ್ಟ್ ಒಂದು ಕೊನೆಯ ಪ್ರಶ್ನೆ ಅಣ್ಣ. ಈಗ ಒಳ ಮೀಸಲಾತಿ ಅನುಷ್ಠಾನ ಆದ್ಮೇಲೆ ಮುಂದೆ ನಮ್ಮೊಳಗೆ ಇರುವಂತ ಉಪಜಾತಿಗಳು ಇಲ್ಲ ನಮಗೆ ಇವ್ರ ಮೇಲೆ ತುಳಿತಾ ಇದಾರೆ, ಆಗ್ತಾರೆ, ಅವಕಾಶ ಉಚಿತ ಆಗ್ತದೆ, ನಮಗೂ ಕೂಡ ಒಳ ಮೀಸಲಾತಿ ಕೂಡ ಏನ್ ಮಾಡೋದಾಗ ಪ್ರಾತಿನಿಧ್ಯ ಸಿಗದೇ ಇದ್ದಾಗ ಹಸ್ಕೊಂಡಿರೋರೆಲ್ಲರೂ ಕೂಡ ಕಾಲಾನುಕಾಲಕ್ಕೆ ಧ್ವನಿ ತೆಗಿತಾರೆ. ಅಲ್ವಾ? ಈಗ 6% ಕೇಳಿ, ಅದನ್ನೇ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಈಗ ನಮ್ಮೊಳಗಡೆ ಇದ್ದೋರೆ ಧ್ವನಿ ತೆಗೆದ್ರೆ ನಾವೇನ್ ಮಾಡೋದು ಅಂತ ಕೇಳ್ತಾ ಇದ್ದೀರಲ್ವಾ? ನಮ್ಮೊಳಗಡೆ ಹೌದು. ಈಗ ನಮ್ಮೊಳಗಡೆ ಅಂದ್ರೇನು, ಉಪಜಾತಿಗಳಂದ್ರೇನು ಅರ್ಥ ಅಂಡರ್ಸ್ಟುಡ್. ಇದು ಅವರು ಧ್ವನಿ ತೆಗೆದಾಗ ಅವ್ರಿಗೆ ಧ್ವನಿ ತೆಗೆದೇ ಇರೋ ರೀತಿನಲ್ಲಿ ಅವರಿಗೂ ಕೂಡ ಪಾಲನ್ನ ಹಂಚಿಕೊಂಡು ನಾವು ಜೊತೆಲಿ ಹೋಗ್ಬೇಕಾಗಿರೋ ಜವಾಬ್ದಾರಿ ಆ ಸಮುದಾಯದ ದೊಡ್ಡ ಮಟ್ಟದ ಜಾತಿಗಳಿಗೆ ಇರ್ತಾ ಇಲ್ವಾ? ಪ್ರಾತಿನಿಧ್ಯ ಅನ್ನೋದ್ರ ಅರ್ಥ ಏನ್ ಮತ್ತೆ? ಕೊಡ್ಬೇಕಲ್ವಾ? ಬಾಬಾ ಸಾಹೇಬ್ ಒಟ್ಟಿಗೆ ಇರ್ಲಿ ಅಂತ ಮಾಡಿದ್ದು ನೋಡಿ, ಈ ಪದ ಉಪಯೋಗಿಸಬಾರ್ದು. ನೀವು ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಘನತೆಯಿಂದ ಮಾತಾಡಬೇಕು. ಇಲ್ಲ ಕೇಳಿ ಕೇಳಿ, ನಾವು ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಭಾಸ್ಕರ್ ಪ್ರಸಾದ್ ನೀವು ದಡ್ಡನ ಅಂತ ನೀವು ನನ್ ಕೇಳಬಹುದು. ಅಕ್ಸೆಪ್ಟಬಲ್ ಇಲ್ಲ, ಅಕ್ಸೆಪ್ಟಬಲ್. ಕೇಳಿ ಅಕ್ಸೆಪ್ಟಬಲ್. ನಾನು ಹೇಳ್ತಾ ಇದ್ದೀನಲ್ಲ, ಕೇಳಿ ಭಾಸ್ಕರ್ ಪ್ರಸಾದ್ ನೀವೇನ್ ದಡ್ರ ಅಂತ ಕೇಳಿದ್ರೆ ನಾನು ಅಕ್ಸೆಪ್ಟಬಲ್ ಅಲ್ಲ ಅನ್ನೋಂತ ನಾನು ಕಾರಣ ಕೊಡ್ತೀನಿ. ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಒಂದು ಪದವನ್ನು ಕೂಡ ಬಹಳ ಘನತೆಯಿಂದ ಉಪಯೋಗಿಸಬೇಕು. ಬಾಬಾ ಸಾಹೇಬ್ರು ದಡ್ರಿದ್ರ ಅಂತ ಹಂಗೆ ಕೇಳುವಷ್ಟು ಕೇಳಿ. ಬಾಬಾ ಸಾಹೇಬ್ರ ಬಗ್ಗೆ ಆ ರೀತಿ ಪ್ರಶ್ನೆ ಕೇಳುವಷ್ಟು ಪ್ರಬುದ್ಧತೆ ನಮ್ಗೆ ಯಾರಿಗೂ ಬಂದಿಲ್ಲ. ನಾವು ಆ ಪದ ಉಪಯೋಗಿಸುವಾಗ ತುಂಬಾ ಎಚ್ಚರಿಕೆಯಿಂದ ಬಳಸಬೇಕು. ಹೇಳ್ಬಾರ್ದು. ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ದಡ್ರಿದ್ರ ಅಂತ ಹೇಳುವಷ್ಟು ದೊಡ್ಡ ಯೋಗ್ಯತೆಯನ್ನ ನಾವ್ಯಾರು ಸಂಪಾದನೆ ಮಾಡಿಲ್ಲ. ಬಿಡಿ, ಈಗ ಹೇಳ್ತೀನಿ ಕೇಳಿ. ಕೇಳ್ತೀನಿ, ಅದನ್ನೇ ಹೇಳ್ತಾ ಇದ್ದೀನಿ.
ಬಾಬಾ ಸಾಹೇಬ್ರು ಈ ರೀತಿಯಾದಂತಹ ಮೀಸಲಾತಿಯನ್ನು ತರುವಾಗ ನಾನು ಯಾಕೆ ಮೀಸಲಾತಿಯನ್ನು ಕೊಟ್ಟೆ ಅಂತ ಅವ್ರದ್ದೇನು ದೊಡ್ಡ ಲೇಖನಗಳಿದಾವಲ್ಲ, ಹಲವಾರು ವಿಚಾರ ಮಂಡನೆಗಳಿದಾವಲ್ಲ, ದಯವಿಟ್ಟು ಓದಿ. ಪೂನಾ ಪ್ಯಾಕ್ ಸಂದರ್ಭದಲ್ಲಿ ಯಾಕೆ ನಾನು ಮೀಸಲಾತಿ ಕೇಳ್ತಾ ಇದ್ದೀನಿ? ಹೇಳ್ತಿರೋದು ನಾನು ಇವಾಗ ನಮ್ಮೊಳಗೆ ಉಪಜಾತಿಗಳು ಅಂತ ಬಂದಾಗ ಅವ್ರು ಪ್ರಾತಿನಿಧ್ಯ ಕೇಳಿದಾಗ ಮೀಸಲಾತಿ ಕಾನ್ಸೆಪ್ಟ್ ಚಿದ್ರ ಆಗಲ್ವಾ ನಾ ಹೇಳ್ತಾ ಇರೋದು. ಯಾಕೆ ಚಿತ್ರ ಆಗ್ತದೆ? 10 ವರ್ಷ ಆದ್ಮೇಲೆ ಕೇಳ್ತಾರಲ್ವಾ ಅವ್ರು. ನಾನು ಇನ್ನೊಂದು ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ. ನಿಮ್ ತಂದೆಗೆ 4 ಜನ ಮಕ್ಕಳು, ಓಕೆ, ಅಪ್ಪನ ಆಸ್ತಿನ ಹಂಚ್ಕೊಳ್ಳೇಬೇಕಾದಂತ ಪರಿಸ್ಥಿತಿ ನಿಮ್ಗೆ ಬರುತ್ತಾ ಇಲ್ವಾ? ಹಣ ಆಸ್ತಿ ಹಂಚ್ಕೊಳ್ಳೋದು ಬೇರೆ, ಪ್ರಾತಿನಿಧ್ಯನ ಕೇಳೋದೇ ಬೇರೆ. ಪ್ರಾತಿನಿಧ್ಯನೇ ಹಂಚ್ಕೊಂಡು ಉಣ್ಣೋದು. ಪ್ರಾತಿನಿಧ್ಯಕ್ಕೂ ನೀವು ಸಂಬಂಧ ಕಲ್ಪಿಸ್ತೀವಿ. ಯಾಕೆ? ರಾಂಗ್ ಮೆಸೇಜ್ ಇದು. ಇಲ್ಲ, ಟೋಟಲಿ ರಾಂಗ್ ಇದೆ. ಆಯ್ತು, ಅದು ರಾಂಗ್ ಇರ್ಲಿ. ನನ್ನ ಪ್ರಶ್ನೆ ದೊಡ್ಡ ಪ್ರಶ್ನೆ ಅಂತ ಇಟ್ಕೊಂಡು ನನಗೆ ಇದಕ್ಕೆ ಉತ್ತರ ಕೊಡಿ. ಇದು ಮೀಸಲಾತಿಗೆ ಸಂಬಂಧಪಟ್ಟಿಲ್ಲ ಅಂತಾನೆ ಅನ್ಕೊಳ್ಳಿ. ನಿಮ್ ತಂದೆಗೆ 4 ಜನ ಮಕ್ಕಳಿದ್ರೆ ನಿಮ್ ತಂದೆ ಆಸ್ತಿ ನೀವು 4 ಜನ ಹಂಚ್ಕೊತೀರ ಇಲ್ವಾ? 4 ಜನ ಹಂಚ್ಕೊಂತಾರೆ. ಅಪ್ಪನ ಹತ್ರ ಆಸ್ತಿನೇ ಇಲ್ಲ ಅಂದಾಗ ಇದೆಯಲ್ಲ, ಇಲ್ಲಿ ನಮ್ಮ ಹತ್ರ ಇಲ್ಲದೆ ಇಲ್ಲ ಅನ್ನೋ ಕತೆ ಬೇಕಾಗಿಲ್ಲ. ಹತ್ರ ಆಸ್ತಿ ಇಲ್ಲ ಅಂದಾಗ ಅವ್ರೇನ್ ಮಾಡ್ತಾರೆ, ಕಷ್ಟ ಪಡ್ತಾರೆ, ಶ್ರಮ ಪಡ್ತಾರೆ, ಅವ್ರಿಗೆ ಏನ್ ಬೇಕಾದ್ರೆ ಇದು ಚರ್ಚೆ ವಿಷಯ ಅಲ್ಲ. ಈ ತರ ಮಾಡ್ತಾರೆ, ನಾನು ಇರೋದ್ರ ಬಗ್ಗೆ ಮಾತಾಡ್ತೀನಿ. ಒಂದ್ ನಿಮಿಷ ಚೆನ್ನಾಗಿ ಬೆಳೆಸ್ಕೊಂತಾರೆ. ನೀವ್ ಹಿಂಗ್ ಮಾತಾಡಿದ್ರಲ್ಲ, ಸಮಾನವಾದ ಅವಕಾಶ ಇದ್ದಾಗ ಯಾಕೆ ಬಳಸ್ಕೊಳ್ತಾರೆ ನೀವು ದೊಡ್ಡರಾದ್ರು? ಈಗ ಮೀಸಲಾತಿ ಇದೆಯಾ ಇಲ್ವಾ? ಈಗ ನಮ್ಗೆ ನಾನು ಮೀಸಲಾತಿ ಇದೆಯಾ ಇಲ್ವಾ? ನಾನು ಕೇಳ್ತಾರೆ, ಮೀಸಲಾತಿ ಇದೆಯಾ ಇಲ್ವಾ? ಇದೆ ಇರೋದ್ರ ಬಗ್ಗೆ ಮಾತಾಡೋಣ, ಇಲ್ದೇ ಇರೋದ್ರ ಬಗ್ಗೆ ಅಲ್ಲ, ಇರೋದ್ರ ಬಗ್ಗೆ ಮಾತಾಡೋಣ. ನಿಮ್ ತಂದೆಗೆ 4 ಜನ, 50 ವರ್ಷ ಬಿಟ್ಟು ಮತ್ತೆ ಅದೊಂಥರ ಹೋರಾಟ ಉಟ್ಕೊಂಡ್ರೆ ನಿಮ್ಮ ತಂದೆಗೆ 4 ಜನ ಮಕ್ಳಿದ್ರೆ ಆಸ್ತಿ ಹಂಚ್ಕೋತೀರಾ ಇಲ್ವಾ? ಸಿಕ್ಕಾಪಟ್ಟೆ ಲೌಡ್ಲಿ ಅನಿಸ್ತಾ ಇದೆ, ವಯಸ್ಸು ರಿಫ್ಲೆಕ್ಟಿವ್ ಹೊಡಿತಾ ಇದೆ. ಇಲ್ಲ, ನೀವು ಉತ್ತರ ಇಷ್ಟೊತ್ತು ಕೇಳಿಸ್ತೀವಿ, ಇವಾಗ ಕೇಳಿಸಲ್ಲ. ನಿಮ್ಮ ತಂದೆಗೆ ಆಸ್ತಿ ಇದ್ರೆ ನೀವು 4 ಜನ ಅಣ್ಣ ತಮ್ಮದು ಹಂಚ್ಕೋತೀರಾ ಇಲ್ವಾ ಅಂತ ಕೇಳಿದ್ದು. ಆಯ್ತು, ಆಯ್ತು. ಒಂದ್ ನಿಮಿಷ ದಡ್ರು ಬುದ್ಧಿವಂತರು ಯಾರು ಅಂತ ಹೇಳ್ತೀನಿ. ಒಂದ್ ನಿಮಿಷ ಹಂಗೇರಿ. ನಿಮ್ಮ ಪಾಲಿಗೆ ಬಂತು ಇವಾಗ ಆಸ್ತಿ 4 ಎಕರೆ ಹೋಗಿ 1 ಎಕರೆ ಆಯ್ತು ನಿಮ್ದು. ನಿಮ್ಗೆ ಮಕ್ಕಳಾಗತ್ತೆ, ನಿಮ್ಮ ಮಕ್ಕಳು ಅದು ಹಂಚ್ಕೋಬೇಕಾ ಬೇಡವಾ? ಮತ್ತೆ ಅವಾಗ ಒಕ್ಕಟ್ಟು ಹೊಡೆದೋಯ್ತಾ? ಅವಾಗ ಬಾಂಧವ್ಯ ಹೊಡೆದೋಯ್ತಾ? ಅದ್ರ ಮೇಲೆ ಡಿಪೆಂಡ್ ಮಾಡಿ ಅದನ್ನ ಆದಾಯವಾಗಿ ಇಟ್ಕೊಂಡು ನೀವೇನಾದ್ರು ರೀಚ್ ಆಗಿ ಅಂತ ಹೇಳ್ತೀನಿ ನಾನು. ಎಲ್ಲಿಗೆ? ಅದನ್ನ ಇಟ್ಕೊಂಡು ಮೂಲವಾಗಿ ಬೇಸ್ ಆಗಿ ಇಟ್ಕೊಂಡು ನೀವೇನಾದ್ರು ಅಚೀವ್ ಮಾಡಿ ಅಂತ ಹೇಳ್ತೀನಿ. ಅಲ್ಲ, ಅಚೀವ್ ಮಾಡೋದ್ರ ಬಗ್ಗೆ ಹೇಳ್ಬೇಡಿ, ಅಂದ್ರೆ ದಡ್ರು ಅನ್ನೋ ಲೆಕ್ಕದಲ್ಲಿ ಹೇಳ್ಬೇಡಿ. ದಡ್ರಲ್ಲ, ಅವಕಾಶ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಿಮಗೆ ನಾನು ಹೇಳಿದಂತ ಯಾವುದೇ ಮಾತುಗಳು ಪ್ರಾಮಾಣಿಕವಾಗಿ ತಲೆಗೆ ಅಥವಾ ಎದೆಗೆ ಹೋಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ದಡ್ಡತನದ ಕಾರಣಕ್ಕೆ ಮಾತ್ರ ನಾವು ಅವಕಾಶ ವಂಚಿತರಾಗಿರೋದಲ್ಲ. ಸಾಮಾಜಿಕ ಪರಿಸ್ಥಿತಿ, ಪೌರ ಕಾರ್ಮಿಕರು ಹೇಲೆತ್ತೋ ಕೆಲಸ 99% ಮಾದಿಗರು ಮಾಡೋದು, ಒಲೆಯರು ಮಾಡಲ್ಲ, ಕೊಲಂಬಗಳು ಮಾಡಲ್ಲ. ಹೇಲೆತ್ತೋ ಕೆಲಸ, ಅರ್ಥ ಆಯ್ತಾ? ಚಪ್ಪಲಿ ಕೆಲಸ. ಕೇಳಿಸ್ಕೊಳ್ರಿ, ಈ ಸಮಾಜದಲ್ಲಿ ಅತ್ಯಂತ ನಿಕೃಷ್ಟವಾದಂತಹ ಕೊಳುಕು ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು ಸಾಮಾಜಿಕ ಪರಿಸ್ಥಿತಿ ಅಂತ ಕರಿತೀವಿ ಅದನ್ನ. ಇದು ಅರ್ಥ ಆಗಬೇಕು. ರಾಜಕೀಯ ಕಾರಣಗಳು ಅಂತ ಕರಿತೀವಿ. ಈಗ ನೀವು ಇವತ್ತಿನ ಪರಿಸ್ಥಿತಿನೇ ನೋಡಿ. ಒಳ ಮೀಸಲಾತಿ ವಿರುದ್ಧವಾಗಿ ನಾವು ಕೊಡೋದಿಲ್ಲ ಅಂತ ನಿಂತಿರುವಂತಹ ಪರಮೇಶ್ವರ್, ಮಹದೇವಪ್ಪ, ಖರ್ಗೆ ಅವರು ಇರುವಂತಹ ರಾಜಕೀಯ ಸ್ಥಾನಮಾನಗಳನ್ನ ನೋಡಿ, ಮಾದಿಗ ಸಮುದಾಯದವರು ಇರುವಂತಹ ರಾಜಕೀಯ ಸ್ಥಾನಮಾನಗಳನ್ನ ನೋಡಿ, ರಾಜಕೀಯ ಸ್ಥಾನಮಾನಗಳ ಕಾರಣಕ್ಕೋಸ್ಕರನೇ 3 ದಿವಸಕ್ಕೆ ನಾವು ಅಧಿಕಾರ ತಗೊಂಡ್ವಿ ಅಂತ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾತಾಡಿತ್ತು. ಅರ್ಥ ಆಯ್ತಾ? ಮೀಸಲಾತಿ ಅನ್ನೋದು ಕೇವಲ ತಾಕತ್ತು ಜ್ಞಾನದಿಂದ ಅಲ್ಲ. ನಾವು ಜ್ಞಾನವಂತರ ಇದ್ದೀವಿ. ಈಗ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಜ್ಞಾನ ಇಲ್ಲದೆ ಮಾತಾಡ್ತಾ ಇಲ್ಲ. ಮತ್ತೆ ಈ ವಿಚಾರದಲ್ಲಿ ಚರ್ಚೆ ಕೂತ್ರೆ ನಾನು ಸತ್ಯವನ್ನು ಎಷ್ಟು ದೃಢವಾಗಿ ನಿರೂಪಿಸಬಲ್ಲೆನೋ ಅಷ್ಟು ಮಾಡಬಲ್ಲೆ. ನನಗೆ ಜ್ಞಾನ ಇದೆ. ಅವಕಾಶ ವಂಚನೆ. ಇಲ್ಲಿ ಕೇಳಿ, ನಿಮ್ಗೆ ಇನ್ನೊಂದು ಉದಾಹರಣೆ. ಇಲ್ಲಿ ಕೇಳಿ, ನಿಮ್ಗೆ ಇನ್ನೊಂದು ಉದಾಹರಣೆ ಕೊಟ್ಬಿಡ್ತೀನಿ. ಕೇಳಿ, ನನ್ನ ಮಾತು ಮುಗಿಯೋರು ಸೆಂಟ್ರಲ್ ಮಾತಾಡಿ, ಆಮೇಲೆ ನೀವು ಮಾತಾಡಿ. ಮೈಸೂರು ಭಾಗದಲ್ಲಿ 43 ZP ಕ್ಷೇತ್ರಗಳಿದಾವೆ. ಆಯ್ತಾ? 43 ZP ಕ್ಷೇತ್ರದಲ್ಲಿ ಸುಮಾರು 12-13 ZP ಕ್ಷೇತ್ರ SC ಇದು ಬರ್ತದೆ. ಒಬ್ಬನೇ ಒಬ್ಬ ಮಾದಿಗ ZP ಮೆಂಬರ್ ಇಲ್ಲ. ಚಾಮರಾಜನಗರ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ SC ಪೈಕಿ ಮಾದಿಗರು ZP ಮೆಂಬರ್ ಇಲ್ಲ. ಮಂಡ್ಯದಲ್ಲಿ ಒಟ್ಟು ZP ಕ್ಷೇತ್ರಗಳ ಪೈಕಿ ಎಲ್ಲಿ ಎಷ್ಟು SCಗಳಿವೆ ಅಲ್ಲೂ ಕೂಡ ಒಬ್ಬನೇ ಮಾದಿಗರವರಿಲ್ಲ. ಕೊಡಗುನಲ್ಲಿಲ್ಲ. ಆಯ್ತಾ? ಒಬ್ಬನೇ ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ ಇಲ್ಲ. SC ಎಲ್ಲೆಲ್ಲಿದಾವೋ ಅಲ್ಲೆಲ್ಲವೂ ಕೂಡ ವಲಯ ಸಮುದಾಯದವರೇ. ನಿಮ್ಗೆ ಉದಾಹರಣೆ ಕೊಡುವಾಗ ಕೇಳಿಸ್ಕೊಳ್ಳಿ ಪೂರ್ತಿ, ಆಮೇಲೆ ನೀವು ಮಾತಾಡಿ ಅಂತಂದೆ.
ಒಬ್ಬ MLA ಇಲ್ಲ, ಒಬ್ಬ ZP ಮೆಂಬರ್ ಇಲ್ಲ, ಒಬ್ಬ ತಾಲೂಕ್ ಪಂಚಾಯತಿ ಮೆಂಬರ್ಗಳಿಲ್ಲ, ಗ್ರಾಮ ಪಂಚಾಯತಿಗಳು ಕೂಡ ಸಂಖ್ಯೆ ಹುಡುಕಿದ್ರು ಸಿಗೋದಿಲ್ಲ. ಆಯ್ತಲ್ಲ, ಇಂಥ ಪರಿಸ್ಥಿತಿಯನ್ನ ನಾವು ನಿಮ್ಮ ಮುಂದೆ ಪ್ರಶ್ನೆ ಕೇಳ್ತೀವಿ. ಯಾಕೆ ಅಲ್ಲಿ ಮಾದಿಗರಿಗೆ ಅವಕಾಶ ಕೊಟ್ಟಿಲ್ಲ ಅಂದಾಗ ನೀವೇನ್ ಹೇಳ್ತೀರಿ ಗೊತ್ತಾ? ಆ ಭಾಗದಲ್ಲಿ ಒಲೆಯರ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೊ ನೈಸರ್ಗಿಕ ನ್ಯಾಯ, ಹಾಗಾಗಿ ನಾವು ಹೆಚ್ಚು ಹೆಚ್ಚು ಒಲೆಯವರೇ ಅಲ್ಲಿ ಗೆಲ್ತಿದ್ದೀವಿ. MLAಗಳು ನಾವೇ, MP ಗಳು ನಾವೇ, ZP ಮೆಂಬರ್ ನಾವೇ, TP ಮೆಂಬರ್ ನಾವು ಅಂತ ನೀವು ಹೇಳ್ತೀವಿ. ನಾನು ಒಪ್ಕೋಬೇಕಾಗ್ತದೆ. ಆದ್ರೆ ನೀವು ನನ್ನ ತವರು ಕ್ಷೇತ್ರ ನೆಲಮಂಗಲಕ್ಕೆ ಬನ್ನಿ, ಇಲ್ಲೊಂದು 12 ರಿಂದ 15 ಸಾವಿರ ಒಲೆಯರು ಇರ್ಬೋದು, ಒಂದು 50 ಸಾವಿರ ಮಾದಿಗರಿದ್ದಾರೆ. 10 ವರ್ಷ ನನ್ನ ಬ್ರದರ್ ಅವರು, ನನಗೆ ಹಿರಿಯಣ್ಣ ಶ್ರೀನಿವಾಸ ಮೂರ್ತಿ ಅವರು, ಒಲೆಯ ಸಮುದಾಯದವರು, 10 ವರ್ಷ ಇಲ್ಲಿ MLA ಆಗಿ ನಾವು ಅವ್ರು ಗೆಲ್ಲಿಸ್ತೀವಿ. ದೇವನಹಳ್ಳಿಗೆ ಹೋಗೋಣ, ಮೆಜಾರಿಟಿ ಪಾಪ್ಯುಲೇಷನ್ ಮಾದಿಗರು, ಅಲ್ಲಿ ನಿಸರ್ಗ ನಾರಾಯಣ ಸ್ವಾಮಿ ಅವರು MLA ಆಗಿ ಗೆಲ್ತಾರೆ. ಕೊರಟಗೆರೆಗೆ ಹೋಗೋಣ, 3,000 ಜನ ಹೊಲೆಯರು, 56,000 ಜನ ಮಾದಿಗರು, ಪರಮೇಶ್ವರ್ ಅವರು ಅಲ್ಲಿ ಗೆಲ್ತಾರೆ. ಇದನ್ನ ಹಂಗಾರೆ ಪಾಪ್ಯುಲೇಷನ್ ಇಲ್ಲಿ ನಮ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾದಿಗರು ಮಾತ್ರ MLAಗಳಾಗಬೇಕು, ZP ಮೆಂಬರ್ ಆಗಬೇಕು, TP ಮೆಂಬರ್ ಆಗಬೇಕು ಅಂತ ಕೆಟ್ಟ ಪ್ರಯತ್ನವನ್ನ ಸಮರ್ಥನೆ ಮಾಡಿದೀವಿ. ಯಾವ ತರ? ಆಯ್ತು, ಓಕೆ, ಇನ್ನೊಬ್ರಿಗೆ ಅವಕಾಶ ಕೊಡೋಣ. ಥ್ಯಾಂಕ್ ಯು.